ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಮುದ್ದು ಸೊಸೆ ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಶುರುವಿನಲ್ಲಿ ಈ ಕಡೆ ಈಶ್ವರಿ ಅಂತೂ ದೊಡ್ಡದಾಗಿ ಒಂದು ಪ್ಲ್ಯಾನನ್ನು ಮಾಡ್ಕೊಂಡಿರ್ತಾರೆ. ಯಾವುದೇ ಕಾರಣಕ್ಕೂ ಆ ಮೂರಡಿ ಈ ಮನೆಗೆ ಬರಬಾರ್ದು, ಇದೇ ಸಿಕ್ಕಿರೋ ಚಾನ್ಸನ್ನು ಬಿಡಬಾರ್ದು. ಏಯ್ ಮೂರಡಿ, ನೋಡ್ತಾ ಇರು, ಯಾವುದೇ ಕಾರಣಕ್ಕೂ ನೀನು ಈ ಮನೆಗೆ ಬರೋಕ್ಕೆ ಸಾಧ್ಯನೇ ಇಲ್ಲ ಕಣೆ. ಈ ಈಶ್ವರಿನ ಯಾರು ಕೂಡ ಎದುರು ಹಾಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ನೋಡು ಚಿತ್ರ, ಇವಾಗಲೇ ಹೇಳ್ತಾ ಇದ್ದೀನಿ, ಹೇಗಾದರೂ ಮಾಡಿ ಆ ಶಿವರಾಮೇಗೌಡನ ತಲೆ ಕೆಡಿಸ್ಬೇಕು, ಇಲ್ಲದ ಸಲ್ಲದನ್ನು ಹೇಳಬೇಕು ಅಂತ ಪ್ಲ್ಯಾನ್ ಮಾಡಿ ಇಟ್ಕೊಂಡಿರ್ತಾರೆ. ಅದೇ ರೀತಿ ಈ ಕಡೆ ಸಾವಿತ್ರಿನೂ ಕೂಡ ಆ ಮೂರಡಿ ಯಾವುದೇ ಕಾರಣಕ್ಕೂ ಈ ಮನೆಗೆ ಬರಬಾರ್ದು, ಆಮೇಲೆ ಬಂದರೆ ಖಂಡಿತವಾಗ್ಲೂ ನಾವು ಅಂದ್ಕೊಂಡಿದ್ದು ಆಗಲ್ಲ, ಆಮೇಲೆ ನೀನು ಭದ್ರನ ಜೊತೆ ಮದುವೆ ಮಾಡಿಸಿ ನಾನು ಖುಷಿಯಾಗಿರ್ಬೋದು ಅಂತ ಹೇಳಿ ಸಾವಿತ್ರಿ ನಗ್ತಾ ಇರ್ತಾರೆ. ಅದೇ ರೀತಿ ಈ ಕಡೆ ಲೇ ಭದ್ರ, ನನಗೆ ಗೊತ್ತು ಕಣ್ಲ ನಿನಗೆ ತುಂಬ ನೋವಾಗ್ತೈತೆ ಅಂತ. ಆ ಮೂರಡಿ ಯಾರ ಮಗನ ಹೊತ್ಕೊಂಡಿದ್ದಾಳೋ ಏನೋ, ಅಲ್ಲ ಅಷ್ಟಕ್ಕೂ ನಿನ್ನ ಮಗ ಆಗೋಕ್ಕೆ ಹೇಗೆ ಸಾಧ್ಯ ಭದ್ರ? ಅರ್ಥ ಮಾಡ್ಕೊ, 3 ತಿಂಗಳಿಂದ ಅವಳು ಶೆಡ್ಡಲ್ಲೇ ಇದ್ದಾಳೆ, ಆದರೆ ಅವಳು ತಾಯಿ ಆಗೋಕ್ಕೆ ಸಾಧ್ಯ ಹೇಗೆ ಹೇಳು? ಖಂಡಿತವಾಗ್ಲೂ ಆ ಮಗು ನಿಂದಲ್ಲ ಭದ್ರ ಅಂತ ಈ ಕಡೆ ಈಶ್ವರಿ ಇಲ್ಲದ ಸಲ್ಲದನ್ನು ಹೇಳಿರ್ತಾರೆ. ಹಾಗೆ ಶಿವರಾಮೇಗೌಡರ ಹತ್ರ ಬಂದುಬಿಟ್ಟು, ಬಾವ ದಯವಿಟ್ಟು ನನ್ನನ್ನು ತಪ್ಪು ತಿಳ್ಕೊಬೇಡಿ, ಭದ್ರನ ಜೀವನ ಹೀಗೆ ಇರೋದು ನನಗೆ ಯಾಕೋ ತುಂಬಾ ಬೇಜಾರಾಗ್ತಾ ಇದೆ. ಅವನಿಗೂ ಒಂದು ಸಂಸಾರ ಇರಬೇಕು, ಅವನಿಗೂ ಒಂದು ಹೆಂಡತಿ ಅಂತ ಇರಬೇಕು, ಈ ವಿದ್ಯೆನ ಸವಸನೆ ಬೇಡ ಅಂತ ಇದ್ದಾನೆ. ಹೇಗಾದರೂ ಮಾಡಿ ಅವಳಿಗೆ ಡೈವರ್ಸ್ ಕೊಟ್ಬಿಡೋಣ ಅಂತ ಹೇಳ್ತಾರೆ. ಅದನ್ನೇ ಕೆಡಿಸಿಕೊಂಡ ಶಿವರಾಮೇಗೌಡರಿಗೆ ಶಾಕ್ ಆಗುತ್ತೆ. ಏನು ಮಾತಾಡ್ತಾ ಇದೆಯಾ ಈಶ್ವರಿ ನೀನು ಅಂತ ಕೇಳ್ತಾರೆ. ಭದ್ರಂತಾವ ನಾನು ಮಾತಾಡ್ತೀನಿ, ಲೇ ಭದ್ರ ಏನೋ ಇದು ಅಂದರೆ ಮುದ್ದು ಸೊಸೆಗೆ ನೀನು ಡಿವೋರ್ಸ್ ಕೊಡ್ತೀಯಾ ಅಂತ ಕೇಳ್ತಾರೆ. ಅಪ್ಪಯ್ಯ ನನಗೆ ಗೊತ್ತಿಲ್ಲ ಅಪ್ಪಯ್ಯ, ಒಟ್ಟಿನಲ್ಲಿ ಅವಳು ಯಾವುದೇ ಕಾರಣಕ್ಕೂ ಈ ಮನೆಗೆ ಕೂಡ್ದು ಅಷ್ಟೇ, ಯಾವುದೇ ಕಾರಣಕ್ಕೂ ಅವಳು ಈ ಮನೆಗೆ ಬರಬಾರ್ದು ಅಂತ ಭದ್ರ ಹೇಳ್ತಾರೆ. ಆಗ ಈಶ್ವರಿಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಆದರೆ ಭದ್ರನ ಮನಸ್ಸಲ್ಲಿ ವಿದ್ಯೆ ಮೇಲೆ ತುಂಬಾ ಪ್ರೀತಿ ಇರುತ್ತೆ. ಆದರೆ ಈಶ್ವರಿ ಹೇಳಿಕೊಟ್ಟದ್ದನ್ನು ಕೇಳಿ ಭದ್ರಗೂ ಕೂಡ ಒಂದು ಕಡೆ ವಿದ್ಯೆ ಮೇಲೆ ಕೋಪ ಇದ್ದರೂ ಇನ್ನೊಂದು ಕಡೆ ವಿದ್ಯೆ ಮೇಲೆ ಪ್ರೀತಿನೂ ಇರುತ್ತೆ. ಮತ್ತು ಈ ಕಡೆ ವಿದ್ಯೆ ಅಂತೂ ಕಣ್ಣೀರೇ ಹಾಕ್ತಾ ಇರ್ತಾರೆ. ಆಗ ಸರಿಯಾಗಿ ಚೆಲುವಾಗಿ ಬೈತಾರೆ, ಅಪ್ಪ ನೀವು ಸರಿ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಿರ್ಲಿಲ್ಲ, ಇಷ್ಟಕ್ಕೆಲ್ಲ ಕಾರಣ ನೀವೇ, ನಿಮ್ಮಿಂದನೇ ನನ್ನ ಜೀವನ ಹಾಳಾಗೋಯ್ತು. ಒಂದೇ ಒಂದು ವಿಷಯಕ್ಕೆ ನೀವು ಅಲ್ಲಿ ಕಟ್ಟಿರೋ ಬೆಟ್ಟಿಂಗಿ ಪ್ರಕಾರ ನನ್ನನ್ನು ಆ ಮನೆಗೆ ಸೊಸೆ ಮಾಡಿ ಕೊಟ್ರಿ, ಇಲ್ಲ ಅಂದರೆ ನಾನು ಓದಿ ದೊಡ್ಡ ಡಾಕ್ಟ್ರ್ ಆಗ್ತಿದ್ದೆ, ಎಲ್ಲ ನೀವೇ ನಮ್ಮ ಜೀವನ ಹಾಳು ಮಾಡಿಬಿಟ್ರಿ. ಅಮ್ಮನಿಗೂ ಕೂಡ ನೀವು ಯಾವಾಗ ನೋಡಿದ್ರು ಕುಡ್ದು 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 ಹಾಳಾಗ್ತಾ ಇದ್ದೀರಾ. ಆದರೆ ನಿಮಗೆ ಯಾರ ಮೇಲೂ ಪ್ರೀತಿ ಅನ್ನೋದಿಲ್ಲ, ಕಟ್ಕೊಂಡಿರೋ ಹೆಂಡತಿಗೂ ಕೂಡ ಒಂದಿನೂ ನೆಮ್ಮದಿ ಕೊಟ್ಟಿಲ್ಲ. ನಿಮಗೆ ಬಾಟಲಿದ್ದರೆ ಸಾಕಲ್ವಾ, ನಿಮಗೆ ಯಾರ ಜೀವನ ಏನಾದರೆ ಏನು ಅಂತ ಕಿರ್ಚಾಡ್ತಾ ಇರ್ತಾರೆ ವಿದ್ಯಾ. ಇನ್ನೇನು ಮಾತಾಡ್ಬಿಡಿ ಅಪ್ಪಯ್ಯ, ತಗೊಳ್ಳಿ ನಿಮಗೆ ಆ ಬಾಟ್ಲಿನೇ ಮುಖ್ಯ ಅಲ್ವಾ ಅಂತ ಹೇಳಿ ವಿದ್ಯಾ ಕೂಗಾಡ್ತಾ ಇರ್ತಾರೆ. ನನ್ನ ಜೀವನ ಹಾಳು ಮಾಡಿಬಿಟ್ರಲ್ವಾ, ಇವಾಗ ನಿಮ್ಗೆ ಖುಷಿ ಆಯಿತಾ ಅಂತ ವಿದ್ಯಾ ಕೂಗಾಡ್ತಾರೆ. ಈಗಲೇ ಹೇಳ್ತೀನಿ ಕೇಳಿಸ್ಕೊಳ್ಳಿ, ನಾನು ಡಾಕ್ಟ್ರ್ ಆಗೇ ಆಗ್ತೀನಿ, ಯಾರ ಸಹಾಯನೂ ನನಗೆ ಬೇಕಾಗಿಲ್ಲ, ನಿಮ್ಮ ಮನೆ ಯಾರ ಸಹಾಯನೂ ಬೇಡ, ಆದರೂ ಗೌಡ್ರ ಸಹಾಯನೂ ಬೇಡ, ನನ್ನ ಕಾಲ ಮೇಲೆ ನಾನು ನಿಂತ್ಕೊತೀನಿ, ನನ್ನ ಮಗನ ಮೇಲೆ ಆಣೆ ಮಾಡಿ ಹೇಳ್ತೀನಿ ಅಂತ ಹೇಳಿ ತನ್ನ ಹೊಟ್ಟೆಯಲ್ಲಿ ಕೈನ ಇಟ್ಕೊಂಡು ನಾನು ಡಾಕ್ಟ್ರ್ ಆಗೇ ಆಗ್ತೀನಿ, ಯಾರ ಸಹಾಯನೂ ತಗೊಳ್ದೆ ನಾನು ದೊಡ್ಡ ಡಾಕ್ಟ್ರ್ ಆಗ್ತೀನಿ, ಇದು ನನ್ನ ಮಗನ ಮೇಲೆ ಆಣೆ ಅಂತ ಹೇಳಿ ವಿದ್ಯಾ ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ಈ ಕಡೆ ರತ್ನಗೆ ತುಂಬಾ ಶಾಕ್ ಆಗ್ತಾ ಇರುತ್ತೆ. ವಿದ್ಯಾ ಏನು ಮಾತಾಡ್ತಾ ಇದೆಯಾ ನೀನು ಅಂತ ಕೇಳ್ತಾರೆ. ಅವ್ವ ಇದರಲ್ಲಿ ಯಾರು ಕೂಡ ನನ್ನನ್ನು ತಡಿಬೇಡಿ, ನನ್ನ ಮಾತೆ ಯಾರು ಕೂಡ ನನ್ನ ಜೊತೆನೂ ಸಹಾಯ ಮಾಡೋದು ಬೇಕಾಗಿಲ್ಲ ಅಂತ ವಿದ್ಯಾ ಹೇಳ್ತಾರೆ. ಹೇಳಿ ಅಲ್ಲಿಂದ ಹೋಗ್ತಾರೆ. ಆಗ ಚೆಲುವಾಗಿ ತುಂಬಾ ನೋವಾಗ್ತಾ ಇರುತ್ತೆ. ತನ್ನ ಕೈಯಲ್ಲಿರೋ ಬಾಟಲ್ನ ತೆಗೆದು ಎಸ್ದು ಬಿಡ್ತಾರೆ. ಬೇಕಾಗಿಲ್ಲ, ಈ ಜೀವನ ನನಗೆ ಬೇಕಾಗಿಲ್ಲ, ಎಲ್ಲ ಈ ಹೆಂಡದಿಂದನೇ ಆಗಿದ್ದು, ಈ ಹೆಂಡ ಕುಡಿದ್ಬಿಟ್ಟು ನನ್ನ ಹೆಂಡತಿ ಮಕ್ಕಳಿಗೆ ತುಂಬಾ ನೋವು ಕೊಟ್ಬಿಟ್ಟೆ, ಬೇಡ ರತ್ನ ಹೇಳ್ತಾ ಇದ್ದೀನಿ ನೋಡು, ಇನ್ಮೇಲೆ ಯಾವುದೇ ಕಾರಣಕ್ಕೂ ಈ ಹೆಂಡನ ನಾನು ಮುಟ್ಟಲ್ಲ ರತ್ನ ಅಂತ ಹೇಳಿ ಚೆಲುವ ಹೇಳ್ತಾರೆ. ಆಗ ರತ್ನಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಈ ಕಡೆ ಕಾಟ್ಲೆಯಲ್ಲಿ ವಿದ್ಯಾ ಮನೆಗೆ ಬಂದಿರ್ತಾರೆ. ತಂಗವ್ವ ಏನು ತಂಗವ್ವ ಇದೆಲ್ಲ ಅಂತ ಕೇಳ್ತಾರೆ. ಆಗ ನಾನು ಏನು ಮಾಡಲಿ ಕಾಟ್ಲೆ ಅಣ್ಣ, ಅಷ್ಟಕ್ಕೂ ನಾನು ಏನು ತಪ್ಪು ಮಾಡಿವ್ನಿ, ಗೌಡ್ರು ನನ್ನನ್ನು ಈ ರೀತಿ ಅನುಮಾನದಿಂದ ನೋಡ್ತಾ ಇದ್ದಾರೆ, ಅಷ್ಟಕ್ಕೂ ಹೊಟ್ಟೆಯಲ್ಲಿರೋ ಮಗ ಅವ್ರದ್ದೇ, ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಅರ್ಥನೇ ಆಗ್ತಾ ಇಲ್ಲ ಅಂತ ವಿದ್ಯಾ ಕಣ್ಣೀರಿಡ್ತಾ ಇರ್ತಾರೆ. ಆಗ ಈ ಕಡೆ ಕಾಟ್ಲೆ, ಅಯ್ಯೋ ಈ ತಂಗವ್ವ ನೀನೇನು ಅಳ್ಬೇಡ ತಂಗವ್ವ, ನೋಡು
ನಿನ್ನ ಜೊತೆ ನಾನಿದ್ದೀನಿ ತಂಗವ್ವ. ನೋಡು ಇದನ್ನು ಈ ಮಗ ಇದೆಯಲ್ಲ, ಬಗ ನಮ್ಮ ಗೆಳೆಯ ಅಲ್ಲ ಅಂತ ಹೇಳ್ತಾ ಇದ್ದಾನಲ್ವಾ, ಅವನಿಗೆ ಒಂದು ನಾವು ಸಾಕ್ಷಿ ಸಮೇತ ಒಂದು ನಿನಗೊಂದು ಐಡಿಯಾ ಕೊಡ್ತೀನಿ ಅಂತ ಈ ಕಡೆ ಕಾಟ್ಲೆ ಹೇಳ್ತಾರೆ. ಆಗ ವಿದ್ಯಾ ಏನದು ಅಂತ ಕಾಟ್ಲೆ ಅಣ್ಣ ಅಂತ ಕೇಳ್ತಾರೆ. ನೋಡು ತಂಗವ್ವ, DNA ಟೆಸ್ಟ್ ಏನೋ ಅಂತ ಇರ್ತಾರಲ್ಲ, ಆ ಟೆಸ್ಟ್ ಮಾಡಿ ಆಮ್ಯಾಕೆ ಸತ್ಯ ಏನಂತ ಗೊತ್ತಾಗುತ್ತೆ. ಆಗ ನಮ್ಮ ಅಣ್ತಮ್ಮ ನಂಬ್ತವನೆ ಅಂತ ಈ ಕಡೆ ಕಾಟ್ಲೆ ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ವಿದ್ಯಾಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಹೌದಲ್ವಾ ಕಾಟ್ಲೆ ಅಣ್ಣ, ಆದರೂ ಆ ಥರ ಟೆಸ್ಟ್ ಮಾಡೋಕ್ಕೆ ಅವಶ್ಯಕತೆ ಇಲ್ಲ ಅನ್ನಿಸ್ತಾ ಇದೆ. ಯಾಕಂದರೆ ನಾನು ಯಾವ ಸುಳ್ಳು ಮೋಸ ಏನೂ ಮಾಡಿಲ್ಲ. ಅವರಿಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದರೆ ನಾನು ಏನು ಮಾಡೋಕ್ಕಾಗತ್ತೆ ಹೇಳಿ ಕಾಟ್ಲೆ ಅಣ್ಣ ಅಂತ ಹೇಳ್ತಾರೆ. ಇಲ್ಲ ತಂಗವ್ವ, ನಾನು ಹೇಳಿರೋ ಹಾಗೆ ನೀನು ಮಾಡ್ರೆ ನಿನಗೆ ಒಳ್ಳೆಯದು, ನನ್ನ ಮಾತು ಕೇಳು ಅಂತ ಕಾಟ್ಲೆ ಹೇಳ್ತಾರೆ. ನೋಡು, ಮೆಡಿಕಲ್ ಸೀಟ್ ಬಂದಿದೆಯಲ್ವಾ, ಯಾವುದೇ ಕಾರಣಕ್ಕೂ ತಪ್ಪಿಸ್ಕೋಬೇಡ, ನೀನು ಡಾಕ್ಟ್ರ್ ಆಗೇ ಆಗ್ತೀಯಾ, ಬೇಕಾದರೆ ನಾನು ಸಹಾಯ ಮಾಡ್ತೀನಿ ತಂಗವ್ವ ಅಂತ ಈ ಕಡೆ ಕಾಟ್ಲೆ ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ವಿದ್ಯಾಗೆ ತುಂಬಾ ಖುಷಿ ಆಗುತ್ತೆ. ಕಾಟ್ಲೆ ಅಣ್ಣ, ಇಷ್ಟಾದರೂ ನೀವಾದರೂ ಹೇಳಿದ್ರಲ್ವಾ, ಅಷ್ಟು ಸಾಕು. ಆದರೆ ನನಗೆ ಈಗ ಯಾರ ಸಹಾಯನೂ ಬೇಡ ಕಾಟ್ಲೆ ಅಣ್ಣ, ನನ್ನ ಕೈದೆ ನಾನೇ ದುಡಿದು ನಾನೇ ಸಂಪಾದನೆ ಮಾಡಿ ನಾನು ಡಾಕ್ಟ್ರ್ ಆಗೇ ಆಗ್ತೀನಿ. ಆಗ ಮುಂದೊಂದು ದಿನ ಅವ್ರಿಗೆ ನಿಜ ಗೊತ್ತಾದ ಮೇಲೆ ಎಲ್ಲ ಗೊತ್ತಾಗುತ್ತಲ್ವಾ, ಯಾವುದೇ ಕಾರಣಕ್ಕೂ ನಾನು ಈಗ ಯಾರ ಹತ್ರನೂ ಭಿಕ್ಷೆ ಬೇಡಕ್ಕೆ ಹೋಗಲ್ಲ ಅಂತ ಕಣ್ಣೀರಾಗ್ತಾರೆ. ಆದರೂ ಏನು ಹೇಳಲಿ ತಂಗವ್ವ, ನೀನು ಹಠ ಮಾಡ್ತೀಯ, ಆ ಕಡೆ ಭದ್ರನೂ ಹಠ ಮಾಡ್ತಾನೆ. ಒಟ್ಟಿನಲ್ಲಿ ನನಗೇನು ಮಾಡೋಕ್ಕೂ ಆಗ್ತಾ ಇಲ್ಲ ಅಂತ ಕಾಟ್ಲೆ ಅಲ್ಲಿಂದ ಸೀದಾ ಹೋಗ್ತಾರೆ. ಈ ಕಡೆ ವಿದ್ಯೆ ಮಾತ್ರ ಹಿಡಿದ ಚಟನ ಬಿಡಲ್ಲ. ಯಾಕಂದರೆ ನಾನು ಮುಂದೆ ಹೆಜ್ಜೆ ಇಟ್ಟಾಯಿತು, ಯಾವುದೇ ಕಾರಣಕ್ಕೂ ಹಿಂದಿಡೋ ಮಾತೇ ಇಲ್ಲ. ಕಾಟ್ಲೆ ಅಣ್ಣ ಹೇಳ್ದಾಗೆ DNA ಟೆಸ್ಟ್ ಮಾಡಿನೂ ತೋರಿಸ್ತೀನಿ, ಹಾಗೆ ಡಾಕ್ಟ್ರ್ ಆಗಿನೂ ನನ್ನ ಕಾಲ ಮೇಲೆ ನಾನು ನಿಂತು ತೋರಿಸ್ತೀನಿ. ಆವಾಗ ನಾನು ಯಾರು ಅಂತ ಎಲ್ಲರಿಗೂ ಕೂಡ ಗೊತ್ತಾಗೇ ಆಗುತ್ತೆ ಅಂತ ವಿದ್ಯೆ ಒಂದು ಚಾಲೆಂಜನ್ನು ಮಾಡೇ ಬಿಡ್ತಾರೆ. ಈ ಕಡೆ ಕಾಟ್ಲೆ ಬಂದುಬಿಟ್ಟು ಭದ್ರಂತಾವ, ಅಲ್ಲ ಗಂಟಮ್ಮ, ನೀನು ದೊಡ್ಡ ತಪ್ಪು ಮಾಡ್ತಾ ಇದೆಯಾ, ಪಾಪ ಕಣೋ ವಿದ್ಯಾತ್ಗೆ ತುಂಬಾ ನೋವಲ್ಲಿದ್ದಾರೆ, ಅವ್ರ ಪರಿಸ್ಥಿತಿನ ನೋಡೋಕ್ಕಾಗ್ತಾ ಇಲ್ಲ ಅಂತಮ್ಮ, ಯಾಕೆ ಹಿಂಗೆ ಸುಮ್ಮನೆ ಅನುಮಾನಿಸ್ತೀಯಾ? ವಿದ್ಯಾ ಗಂಗೆ ಎಷ್ಟೇ ಪವಿತ್ರಳು, ಅವ್ರ ಬಗ್ಗೆ ಈ ರೀತಿ ಮಾತಾಡೋದು ತಪ್ಪಲ್ವಾ ಅಂತಮ್ಮ ಅಂತ ಕಾಟ್ಲೆ ಹೇಳ್ತಾರೆ. ಏಯ್, ನಿನಗೇನೋ ಗೊತ್ತು ಅವಳ ಬಗ್ಗೆ, ನನಗೆ ಮೋಸ ಮಾಡವಳೆ, ನನಗೆ ದೊಡ್ಡ ದ್ರೋಹ ಮಾಡವಳೆ ಅಂತ ಹೇಳ್ತಾರೆ. ಅದು ಯಾವುದೇ ಕಾರಣಕ್ಕೂ ನನ್ನ ಮಗ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂತ ಈ ಕಡೆ ಭದ್ರ ಹೇಳ್ತಾರೆ. ಆಗ ಅಲ್ಲ ಅಂತಮ್ಮ, ವಿದ್ಯಾದ್ಗೆ ತುಂಬಾ ಆಸೆ ಇಟ್ಕೊಂಡವ್ರೆ, ಅವ್ರು ಏನಂತ ನಿನಗೆ ಗೊತ್ತಲ್ವಾ, ಒಂದಕ್ಕಿಂತ ಯೋಚನೆ ಮಾಡಿ ನೋಡು ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಭದ್ರಗೆ ವಿದ್ಯೆಯ ಮೇಲೆ ತುಂಬಾ ನಂಬಿಕೆ ಇರುತ್ತೆ, ತುಂಬಾ ಪ್ರೀತಿನೂ ಇರುತ್ತೆ. ಆದರೆ ಈ ಕಡೆ ಈಶ್ವರಿ ಮತ್ತು ಸಾವಿತ್ರಿ ಇಲ್ಲದ ಸಲ್ಲದನ್ನು ಹೇಳಿ ಮತ್ತಷ್ಟು ಇಲ್ಲಿ ಭದ್ರನ ತಲೆನ ಹಾಳು ಮಾಡಿರ್ತಾರೆ. ಆದರೆ ಈಶ್ವರಿ ತಲೆ ಹಾಳು ಮಾಡೋದನ್ನು ತಲೆ ತಗ್ಗಿಸ್ಕೊತಾರ, ಅಥವಾ ಈ ಕಡೆ ವಿದ್ಯಾ ಒಳ್ಳೆಯವಳು, ವಿದ್ಯಾ ಹೊಟ್ಟೆಲಿರೋ ಮಗು ನಂದೇ ಅಂತ ಈ ಕಡೆ ಭದ್ರಾಗೆ ಅರಿವಾಗೇ ಬಿಡತ್ತಾ. ಹಾಗೆ DNA ಟೆಸ್ಟ್ ಮಾಡೋಕ್ಕೆ ಹೊರಟ ವಿದ್ಯಾ. ಮುಂದೇನಾಗುತ್ತೆ, ಕೊನೆಗೂ ಇವರಿಬ್ಬರು ಪ್ಲ್ಯಾನ್ ಉಲ್ಟಾಗಿ ಭದ್ರ ಮತ್ತೆ ಇಲ್ಲಿ ಹೋಗಿ ವಿದ್ಯಾ ಹತ್ರ ಕ್ಷಮೆ ಕೇಳ್ತಾರ, ವಿದ್ಯೆನ ಮನೆ ಕರ್ಕೊಂಡು ಬರ್ತಾರ ಅಂತ ಮುಂದೆ ಕಾದು ನೋಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋ ಮಾತ್ರ ಮರಿಬೇಡಿ ಗೈಸ್. ಥ್ಯಾಂಕ್ ಯು ಸೊ ಮಚ್.